ಮಾತಾಡ್ಸಲ್ವಾ? ಏನು ಮಾತಾಡಿಸ್ಬೇಕು? ಅದನ್ನು ಹೇಳಿಸ್ಕೊಂಡು ಮಾತಾಡೋ ಮಟ್ಟಕ್ಕೆ ಆಗ್ಬಿಟ್ರೇನ್ರೆ? ತುಂಬ ಅಯೋನಿಸ್ತಿದ್ದೀರಾ. ಇಷ್ಟೊಂದು ಜಂಬ ಇರಬಾರ್ದು ಕಣ್ರೆ. ನನ್ನ ವಯಸ್ಸಿಗೆ ತಕ್ಕಾಗ ನಾನಿದ್ದೀನಿ. ಅದು ನಿಂಗೆ ಜಂಬ ಅನ್ಸಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಬೇಡ ರೀ, ತುಂಬ ಹೊಟ್ಟೆ ಉರ್ಸ್ಬೇಡಿ. ಇದೆಲ್ಲ ನಿಜ ಒಳ್ಳೇದಲ್ಲ. ಎಲ್ರಿಗೂ ಒಳ್ಳೇದಾಗಬೇಕು ಅಂತಾನೆ ನಾನು ಹಿಂಗೆಲ್ಲ ಮಾಡ್ತಿರೋದು. ಈ ಥರದ್ದು ಒಳ್ಳೇದು ನನಗೆ ಬೇಕಾಗಿಲ್ಲ. ನನಗೆ ಬೇಕಲ್ವಾ? ನೋಡಿ, ನನ್ನ ಲೈಫಲ್ಲಿ ಎಂಥದ್ದೇ ಪರಿಸ್ಥಿತಿಲೋ ನಾನು ಈಗೋನ ಬಿಟ್ಕೊಟ್ಟವನಲ್ಲ. ಅಂಥದ್ರಲ್ಲಿ ನೀವು ನನ್ನನ್ನು ಎಷ್ಟೇ ಅವಾಯ್ಡ್ ಮಾಡಿದ್ರು ನಾನೇ ಬಂದು ನಿಮ್ಮನ್ನ ಮಾತಾಡಿಸ್ತಾ ಇದ್ದೀನಿ. ನಾನು ಈಗೋನ ಪಕ್ಕಕ್ಕಿಟ್ಟು ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸೀನಿಯರ್, ಇದನ್ನೆಲ್ಲ ಬಿಟ್ಬಿಡಿ. ಮುಂಚೆ ಥರ ನನ್ನ ಜೊತೆ ಖುಷಿಯಿಂದ ಇದ್ಬಿಡಿ ಪ್ಲೀಸ್. ನನ್ನ ಪಾಡಿಗೆ ನಾನು ಬಿಟ್ಟರೆ ನಾನು ಖುಷಿಯಾಗೇ ಇರ್ತೀನಿ. ನಿಮ್ಮನ್ನ ನಿಮ್ಮ ಪಾಡಿಗೆ ಬಿಡೋದು ಅಂದರೆ ನನ್ನ ವ್ರತಕ್ಕೆ, ನನ್ನ ಏಕಾಂತಕ್ಕೆ, ನನ್ನ ಇಷ್ಟಕ್ಕೆ ಅಡ್ಡಿ ಬರದೇ ಇರೋದು. ಪದೇ ಪದೇ ನೆಪ ಮಾಡಿಕೊಂಡು ನನ್ನ ಹತ್ರಕ್ಕೆ ಬರದೇ ಇರೋದು. ಈ ಮಟ್ಟಕ್ಕೆ ಗೋಳಿಕೋಬೇಡಿ ಸೀನಿಯರ್. ನಿಜವಾಗ್ಲೂ ನೀವು ಒಂದೇ ಒಂದು ಸೆಕೆಂಡ್ ನನ್ನನ್ನು ಅವಾಯ್ಡ್ ಮಾಡಿದ್ರೆ ನನ್ನ ಜೀವನೇ ಓದಂಗೆ ಆಗ್ಬಿಡುತ್ತೆ. ಅಂಥದ್ರಲ್ಲಿ ಇಷ್ಟು ದಿನ ದೂರ ಇರ್ತೀನಿ ಅಂತಂದ್ರೆ ಹೆಂಗ್ರೆ? ಅರ್ಥ ಮಾಡ್ಕೊಳ್ಳಿ ಸೀನಿಯರ್ ಪ್ಲೀಸ್. ಎಲ್ಲದನ್ನು, ಎಲ್ಲರ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡೆ ನಾನು ಹಿಂಗೆ ಹೇಳ್ತಿರೋದು. ನಿನ್ನ ಮಧ್ಯೆ ಒಂದಿಷ್ಟು ಅಂತರ ಇರಲೇಬೇಕು. ಅದು ನಾನು ನೆಮ್ಮದಿಯಾಗಿರಲೇಬೇಕು ಅಂದರೆ